ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ ಶಬೀರ್ ಕನ್ನಡಿಗ ಮಾತಾಡ್ತೀನಿ. ಸೊ ಎಲ್ರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಗೈಸ್, ನೀವು ನಾನು ಹಾಕಿರುವಂತಹ ಒಂದು ಥಂಬ್ನೇಲ್ ನೋಡಿ ಗೊತ್ತು ಮಾಡ್ಕೊಂಡಿರ್ಬೋದು. ಏನು ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ಸೊ ನಾವ್ ಯಾರೆಲ್ಲ ಕ್ರಿಯೇಟರ್ಸ್ ಗಳಿದೀವಿ ಅಂತಂದ್ರೆ, ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ, ಸೊ ಅವರೆಲ್ಲರೂ ಕೂಡ ತಿಳ್ಕೊಬೇಕಾಗಿರುವಂತ ಕೆಲವೊಂದಿಷ್ಟು ಬೇಸಿಕ್ ರೂಲ್ಸ್ ಗಳು ಅಂತಂದ್ರೆ, ನಾವು ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಬಟ್ ಆದ್ರೆ ಕೆಲವೊಂದಿಷ್ಟು ಯೂಟ್ಯೂಬ್ ಗೈಡ್ಲೈನ್ಸ್ ಅಂತ ಇರುತ್ತೆ, ಯೂಟ್ಯೂಬ್ ನ ಕೆಲವೊಂದಿಷ್ಟು ರೂಲ್ಸ್ ಗಳಂತ ಇರ್ತವೆ. ಸೊ ಆ ಒಂದಿಷ್ಟು ರೂಲ್ಸ್ ಗಳನ್ನ ನಾವು ಫಾಲೋ ಮಾಡದೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಹೋದ್ರೆ ಮುಂದೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಪ್ಪ ಅಂತಂದ್ರೆ, ಅವಾಗ ನಾವು ಯಾವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ ಆವಾಗ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಯಾಕೆ ಅಂತಂದ್ರೆ, ಯೂಟ್ಯೂಬ್ ನವರ ಕೆಲವೊಂದಿಷ್ಟು ಅವರೇ ಆಗಿರುವಂತಹ ರೂಲ್ಸ್ ಗಳು ಇರ್ತವೆ. ಸೊ ಆ ಒಂದು ರೂಲ್ಸ್ ಗಳಿಗೆ ನಾವು ಒಳಪಟ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡದೇ ಇರೋದ್ರಿಂದ ನಮ್ ಚಾನಲ್ ಅವಾಗ ಮಾನಿಟೈಸೇಷನ್ ಆಗಲ್ಲ. ಸೊ ನಾವು ಯಾವಾಗ ಒಂದಿನ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೋ ದಿನ ಕಷ್ಟಪಟ್ಟು 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿರ್ತೀವಿ, ಅವಾಗ ಹೋಗಿ ನಾವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ ತಕ್ಷಣ ನಮ್ಗೆ ನಿಮ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಇಮೇಲ್ಗೆ ಒಂದು ಮೇಲ್ ಬರುತ್ತೆ. ಸೊ ಹಿಂಗಾಗಿಬಿಟ್ಟು ಅವಾಗ ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಕೂಡ ಮತ್ತೆ ನಾವು ರೀಟ್ರೈ ಮಾಡ್ಬೇಕಾಗತ್ತೆ, ಮತ್ತೆ ಬೇರೆ ಚಾನಲ್ ಮಾಡ್ಬಿಟ್ಟು ಟ್ರೈ ಮಾಡ್ಬೇಕಾಗತ್ತೆ, ಅಥವಾ ಇರುವಂತ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಮತ್ತೆ ಹೊಸ ವಿಡಿಯೋಗಳನ್ನ ಹಾಕ್ಬೇಕಾಗತ್ತೆ. ಸೊ ಟೋಟಲಿ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಸೊ ಹಿಂಗಾಗಿಬಿಟ್ಟು ಅದೇ ಸಲುವಾಗಿ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದೀವೋ, ಸೊ ಮುಂಚೆನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಯಾವೆಲ್ಲ ರೂಲ್ಸ್ ಗಳಿಗೆ ನಾವು ಒಳಪಟ್ಟು ವಿಡಿಯೋಗಳನ್ನ ಮಾಡ್ಬೇಕು ಅಂತಂದ್ರೆ, ಏನೆಲ್ಲ ತಪ್ಪುಗಳನ್ನ ನಾವು ಮಾಡಬಾರ್ದು ವಿಡಿಯೋ ಅಪ್ಲೋಡ್ ಮಾಡುವಾಗ ಅಥವಾ ವಿಡಿಯೋ ಮಾಡುವಾಗ. ಸೊ ಅವುಗಳನ್ನ ನಾನು ಒಂದು ಲಿಸ್ಟ್ ಮಾಡಿದೀನಿ. ಇಲ್ಲಿವರೆಗೆ ಎಷ್ಟೇ ಜನರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅವ್ರಿಗೆ ಬಂದಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಅವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಕಾರಣ ಏನು ಅನ್ನೋದನ್ನ, ಅಥವಾ ನಾವು ಯಾವೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನೋಂತ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಒಂದು ಲಿಸ್ಟ್ ಮಾಡ್ಕೊಂಡಿದೀನಿ. ಸೊ ಆ ಎಲ್ಲವನ್ನುಗಳನ್ನ ರೂಲ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ, ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರೆ. ಸೊ ಹಿಂಗಾಗಿ ಬನ್ನಿ ಇವತ್ತು ಆ ಯಾವೆಲ್ಲ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕು ವಿಡಿಯೋ ಅಪ್ಲೋಡ್ ಮಾಡುವಾಗ ಅಂತ ಹೇಳ್ತೀನಿ. ಫಸ್ಟ್ ಒಂದು ರೂಲ್ ಬಂದ್ಬಿಟ್ಟು, ಡೋಂಟ್ ಕ್ಲಿಕ್ ಆರ್ ವಾಚ್ ಯುವರ್ ಓನ್ ವಿಡಿಯೋ. ಅಂತಂದ್ರೆ, ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮ ಚಾನಲ್ಗೆ ವ್ಯೂಸ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗಲ್ಲ. ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ ವರೆಗೆ ವ್ಯೂಸ್ ಬರಲ್ಲ, ಅಥವಾ ವ್ಯೂಸ್ ಬಂದ್ರು ಕೆಲವೊಂದಿಷ್ಟು ವ್ಯೂಸ್ ಒಂದು 10-15 ವ್ಯೂಸ್ ಬಂದು ಸ್ಟಾಪ್ ಆಗುತ್ತೆ. ಸೊ ಕೆಲವೊಮ್ಮೆ ಸ್ಟಾಪ್ ಆದ ನಂತರ ನಮಗೆ ಒಂದು ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಸೊ ಹಿಂಗಾಗಿ ವ್ಯೂಸ್ ಬರ್ಲಿ ಅನ್ನೋದ್ರ ಸಲುವಾಗಿ, ಅಥವಾ ನಮ್ಮ ಒಂದು ವಾಚ್ ಟೈಮ್ ಇನ್ಕ್ರೀಸ್ ಆಗ್ಲಿ ಅನ್ನೋದ್ರ ಸಲುವಾಗಿ ನಮ್ಮ ವಿಡಿಯೋಗಳನ್ನ ನಾವೇ ಕ್ಲಿಕ್ ಮಾಡಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂತಂದ್ರೆ ವಾಚ್ ಟೈಮ್ ಇನ್ಕ್ರೀಸ್ ಆಗ್ಲಿ ಅಥವಾ ವ್ಯೂಸ್ ಇನ್ಕ್ರೀಸ್ ಆಗ್ಲಿ ಅನ್ನೋದ್ರ ಸಲುವಾಗಿ ನಮ್ಮ ಮೊಬೈಲ್ ಒಳಗಡೆನೆ ನಮ್ಮ ಚಾನಲ್ ನಿಂದ ನಮ್ಮ ವಿಡಿಯೋಗಳನ್ನ ನೋಡಿ ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ರೀತಿಯಾಗಿರುವಂತ ತಪ್ಪನ್ನ ಯಾವತ್ತಿಗೂ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರ, ನೀವು ಒಂದ್ಸಾರಿ ಈ ರೀತಿಯಾಗಿರುವಂತ ತಪ್ಪನ್ನ ಮಾಡಿದ್ರೆ ಇದು ಯಾವ ರೀತಿ ಅಟ್ಯಾಕ್ ಅಂತಂದ್ರೆ ಡೈರೆಕ್ಟ್ ಅಟ್ಯಾಕ್ ಇದ್ದಂಗೆ. ನಮ್ಗೆ ನಿಜವಾಗ್ಲೂ ಇದು ಗೊತ್ತಾಗಲ್ಲ. ನಾವು ನಮ್ಮ ವಿಡಿಯೋಗಳನ್ನ ನಾವು ವಾಚ್ ಮಾಡಿರ್ತೀವಿ, ಅಥವಾ ನಮ್ಮ ಹಾಕಿರುವಂತ ವಿಡಿಯೋಗಳ ಮೇಲೆ ನಾವು ಕ್ಲಿಕ್ ಮಾಡಿ ನೋಡಿರ್ತೀವಿ. ಸೊ ಇವನ್ನ ನಾವು ಸ್ವತಃ ನಮ್ಮ ವಿಡಿಯೋಗಳನ್ನ ನೋಡಿದ ನಂತರ ಮುಂದೆ ನಾವು ಯಾವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವೋ ಅಲ್ಲಿವರೆಗೂ ಕೂಡ ಇದು ನಮ್ಗೆ ಗೊತ್ತಾಗಲ್ಲ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಅವಾಗ ಯೂಟ್ಯೂಬ್ ನವರು ಎನಲೈಸ್ ಮಾಡಿಬಿಟ್ಟು ನಿಮ್ಮ ವಿಡಿಯೋಗಳನ್ನ ನೀವೇ ನೋಡ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಂಗಿಲ್ಲ. ಸೊ ಹಿಂಗಾಗಿ ಯಾರು ಕೂಡ ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡೋದಕ್ಕೆ ಹೋಗ್ಬೇಡ್ರಿ. ಅಷ್ಟೇ ಅಲ್ಲದೆ, ನಿಮ್ಮ ಒಂದು ಮೊಬೈಲ್ ನ ವೈಫೈ ಅಥವಾ ಹಾಟ್ಸ್ಪಾಟ್ ಅನ್ನ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವ್ರ ಮೊಬೈಲ್ ನಲ್ಲೂ ಕೂಡ ನಿಮ್ಮ ವಿಡಿಯೋನ ನೋಡಿಸೋ ಹಾಗಿಲ್ಲ. ನೀವು ಯಾರಿಗೆ ವೈಫೈ ಕೊಟ್ಬಿಟ್ಟು ಅವರಿಂದ ನಿಮ್ಮ ವಿಡಿಯೋಗಳನ್ನ ನೋಡೋದಕ್ಕೆ ಹೆಲ್ಪ್ ಮಾಡಿರ್ತೀರೋ ಅದು ಕೂಡ ನಿಮ್ಮ ವಿಡಿಯೋನ ನೀವೇ ನೋಡ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ನವರು ಕನ್ಸಿಡರ್ ಮಾಡ್ತಾರೆ. ಸೊ ಹಿಂಗಾಗಿಬಿಟ್ಟು ಯಾರು ಕೂಡ ತಮ್ಮ ವಿಡಿಯೋಗಳನ್ನ ತಾವೇ ನೋಡ್ಕೊಳ್ಳೋ ಹಾಗಿಲ್ಲ ಅಥವಾ ಕ್ಲಿಕ್ ಮಾಡೋ ಹಾಗಿಲ್ಲ. ಎರಡನೇದು ಬಂದ್ಬಿಟ್ಟು, ನೋ ಕಾಮಾ ಯೂಸ್ ಇನ್ ದ ಡಿಸ್ಕ್ರಿಪ್ಷನ್. ಅಂತಂದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ನಾವು ಟೈಟಲ್ ಹಾಕ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅನ್ನ ಹಾಕ್ತಿವಿ ವಿಡಿಯೋಗೆ. ಅಂತಂದ್ರೆ ವಿಡಿಯೋ ಕುರಿತಾಗಿ, ಅಥವಾ ಈ ವಿಡಿಯೋದಲ್ಲಿ ನಾವು ಏನೇನು ಎಕ್ಸ್ಪ್ಲೇನ್ ಮಾಡಿದೀವಿ ಅದನ್ನ, ಅಥವಾ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಇವುಗಳನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ ರೀತಿ ಸವಿಸ್ತಾರವಾಗಿ ಬರಿತೀವಿ. ಅವಾಗ ಡಿಸ್ಕ್ರಿಪ್ಷನ್ ಅನ್ನ ಬರಿತಿರ್ಬೇಕಾದ್ರೆ ಕಾಮಾಗಳನ್ನ ಯೂಸ್ ಮಾಡಬಾರ್ದು. ಸೊ ಇದು ನನ್ಗೆ ಅಷ್ಟೊಂದು ಕ್ಲಿಯರ್ ಇಲ್ಲ, ಬಟ್ ಆದ್ರೆ ಕೆಲವೊಂದಿಷ್ಟು ಮಾನಿಟೈಸ್ ಆಗಿರುವಂತ ಯೂಟ್ಯೂಬರ್ಸ್ ಹೇಳಿರುವಂತ ಒಂದು ಮಾತು, ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಾವೇನಾದ್ರೂ ಕಾಮಾಗಳನ್ನ ಯೂಸ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಮುಂದೆ ಮಾನಿಟೈಸೇಷನ್ ಆಗುವಾಗ ನಮ್ಮ ವಿಡಿಯೋಗೆ ತೊಂದರೆ ಆಗುತ್ತೆ ಅಥವಾ ನಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ಸ್ ಹೇಳಿದ್ದಾರೆ. ಸೊ ಹಿಂಗಾಗ್ಬಿಟ್ಟು ಯಾವ್ದಕ್ಕೂ ನೀವೇನಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ರೆ ಕಾಮಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನ ಮೂರನೇದು ಬಂದ್ಬಿಟ್ಟು,
ಡೋಂಟ್ ರೀಯೂಸ್ ದ ತಮ್ಲೇನ್ಸ್ ಅಂಡ್ ಟೈಟಲ್ಸ್. ಸೊ ಇದು ಎಲ್ರಿಗೂ ಕೂಡ ಗೊತ್ತೇ ಇರುವಂತ ವಿಚಾರ, ಬಟ್ ಆದ್ರೂ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ನೀವು ವಿಡಿಯೋಗಳನ್ನ ಮಾಡ್ತಿರ್ಬೇಕಾದ್ರೆ ನೀವು ಯಾವ್ದೋ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮ ಆ ಒಂದು ವಿಡಿಯೋ ಜನರಿಗೆ ಅಟ್ರಾಕ್ಷನ್ ಆಗಿ ಆ ಒಂದು ಯಾವ್ದೋ ಒಂದು ವಿಡಿಯೋನ ಜನರು ಜಾಸ್ತಿ ನೋಡಿಬಿಡ್ತಾರೆ. ಸೊ ಹಿಂಗಾಗಿ ಅವಾಗ ನಿಮ್ಗೆ ಒಂದು ಆಸೆ ಆಗುತ್ತೆ ಏನಪ್ಪಾ ಅಂತಂದ್ರೆ ಈ ತಮ್ನೇಲ್ ಅಲ್ಲಿ ಒಂದು ಜನರನ್ನ ಗ್ರ್ಯಾಬ್ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಇದೆ. ಸೊ ಅಂತಂದ್ರೆ ಚೆನ್ನಾಗಿದೆ ಈ ತಮ್ನೇಲು, ಜನರಿಗೆ ಇಷ್ಟ ಆಗ್ಲಕತ್ತದ ಅಂತ ಹೇಳ್ಬಿಟ್ಟು ಅದೇ ಒಂದು ತಮ್ನೇಲು ಅಥವಾ ಅದೇ ಒಂದು ಟೈಟಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ವಿಡಿಯೋ ಮಾಡಿ ಅದೇ ತಮ್ನೇಲು ಅದೇ ಟೈಟಲ್ ನ ಯೂಸ್ ಮಾಡ್ಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ಇನ್ನೊಂದು ವಿಡಿಯೋನ. ಸೊ ಈ ರೀತಿ ಮಾಡೋದ್ರಿಂದ ನಮ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಸೊ ಇದು ಮಾತ್ರ ಪಕ್ಕಾ ರೂಲ್ಸ್. ಹಿಂಗಾಗಿಬಿಟ್ಟು ಯಾವುದೇ ಒಂದು ವಿಡಿಯೋಗೆ ಸೇಮ್ ತಮ್ನೇಲ್ ಗಳನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಸೇಮ್ ಟೈಟಲ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡ್ರಿ. ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗೂ ಪ್ರತಿಯೊಂದು ಟೈಟಲ್ ಡಿಫ್ರೆಂಟ್ ಆಗಿರ್ಲೇಬೇಕು. ಸೊ ಇನ್ನ ಫೋರ್ತ್ ಒಂದು ರೂಲ್ ಬಂದ್ಬಿಟ್ಟು ಡೋಂಟ್ ರೀಪೋಸ್ಟ್. ಅಂತಂದ್ರೆ ನಾವು ವಿಡಿಯೋಗಳನ್ನ ಏನು ಪೋಸ್ಟ್ ಮಾಡ್ತಿರ್ತೀವಿ ಯೂಟ್ಯೂಬ್ ಅಲ್ಲಿ ಅಥವಾ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಆ ಒಂದು ಈ ಮುಂಚೆನೆ ಅಪ್ಲೋಡ್ ಆಗಿರುವಂತ ನಮ್ ಚಾನಲ್ ಅಪ್ಲೋಡ್ ಆಗಿರುವಂತ ವಿಡಿಯೋನ ಮತ್ತೆ ಪೋಸ್ಟ್ ಮಾಡೋ ಆಗಿಲ್ಲ ಅಂತಂದ್ರೆ ಮತ್ತೆ ಅಪ್ಲೋಡ್ ಅನ್ನ ಮಾಡೋ ಆಗಿಲ್ಲ. ಅದನ್ನ ರೀಪೋಸ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಬಿಟ್ಟು ಯೂಟ್ಯೂಬ್ನವರು ಮಾನಿಟೈಸೇಷನ್ ಮಾಡಲ್ಲ. ಸೊ ಹಿಂಗಾಗಿ ಇನ್ನ ಫಿಫ್ತ್ ಒನ್ ಬಂದ್ಬಿಟ್ಟು ಇರ್ರಿಲೆವೆಂಟ್ ಟ್ಯಾಗ್ಸ್. ನಮ್ಮ ಚಾನಲ್ ಅಲ್ಲಿ ಅಥವಾ ನಮ್ಮ ವಿಡಿಯೋನಲ್ಲಿ ಅಪ್ಲೋಡ್ ಮಾಡುವಾಗ ನಾವು ಹ್ಯಾಶ್ ಟ್ಯಾಗ್ಸ್ ಗಳನ್ನ ಹಾಕ್ತಿವಿ ಅಥವಾ ಟ್ಯಾಗ್ಸ್ ಗಳನ್ನ ಹಾಕ್ತಿವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಆ ಹ್ಯಾಶ್ ಟ್ಯಾಗ್ಸ್ ಗಳನ್ನು ಯೂಸ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ. ಅದನ್ನ ಹೊರತುಪಡಿಸಿ ನೀವು ಏನಾದ್ರು ಟ್ಯಾಗ್ಸ್ ಗಳನ್ನ ಹಾಕ್ತಾ ಇರ್ತೀರಿ. ಟ್ಯಾಗ್ಸ್ ಹಾಕುವಾಗ ಇರ್ರಿಲೆವೆಂಟ್ ಆಗಿರುವಂತ ಟ್ಯಾಗ್ಸ್ ಗಳನ್ನ ಹಾಕುವ ಆಗಿಲ್ಲ. ಅಂತಂದ್ರೆ ನೀವು ಯಾವ್ದೋ ಒಂದು ಕುಕಿಂಗ್ ಕುರಿತಾಗಿ ವಿಡಿಯೋ ಮಾಡಿರ್ತೀರಿ, ನ್ಯೂಸ್ ಕುರಿತಾಗಿ ಯಾವ್ದಾದ್ರು ಒಂದು ಟ್ಯಾಗ್ಸ್ ಗಳನ್ನ ಹಾಕಿಬಿಡ್ತೀರಿ. ಅಂತಂದ್ರೆ ಕುಕಿಂಗ್ ವಿಡಿಯೋನ ಮಾಡಿರ್ತೀರಿ, ನ್ಯೂಸ್ ವಿಡಿಯೋ ಆಗ್ಬಿಟ್ಟು ಅಂತಂದ್ರೆ ನ್ಯೂಸ್ ಯಾರೆಲ್ಲ ಸರ್ಚ್ ಮಾಡ್ತಾರೆ ಸೊ ಅವ್ರಿಗೂ ಕೂಡ ನಿಮ್ ಚಾನಲ್ ಅಲ್ಲಿ ನಿಮ್ಮ ಒಂದು ವಿಡಿಯೋ ಸಜೆಸ್ಟ್ ಆಗ್ಲಿ ಅಂದ್ಬಿಟ್ಟು ನಿಮ್ ವಿಡಿಯೋಗೂ ನೀವು ಹಾಕುವಂತ ಟ್ಯಾಗ್ಸ್ಗೂ ಏನೋ ಒಂದು ರಿಲೇಷನ್ ಇರಲ್ಲ. ಅಂತಂದ್ರೆ ನೀವು ಗೇಮಿಂಗ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀರಿ, ಯಾವ್ದಾದ್ರು ಒಂದು ವ್ಲಾಗ್ಸ್ ವಿಡಿಯೋನವ್ರು ಹಾಕುವಂತ ಟ್ಯಾಗ್ಸ್ ಗಳನ್ನ ಹಾಕ್ತಿವಿ ಅಥವಾ ಯಾವುದೇ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತ ಟ್ಯಾಗ್ಸ್ ಗಳನ್ನ ಹಾಕ್ತಿವಿ. ಅಕಸ್ಮಾತ್ ಆಗಿ ನೀವು ಹಾಕ್ತಾ ಇರುವಂತ ಎಲ್ಲಾ ಟ್ಯಾಗ್ಸ್ ಗಳು ನಿಮ್ಮ ವಿಡಿಯೋಗೆ ರಿಲೇಟ್ ಆಗದೇ ಇದ್ರೆ ಇದನ್ನು ಕೂಡ ಯೂಟ್ಯೂಬ್ನವರು ಕನ್ಸಿಡರ್ ಮಾಡಿಬಿಟ್ಟು ಮಾನಿಟೈಸೇಷನ್ ಆಗಲ್ಲ ಅಂತ ಹೇಳ್ತಾರೆ. ಇದನ್ನ ಹೊರತುಪಡಿಸಿ ಮೋರ್ ಡೇಸ್ ಫೇಸ್ಲೆಸ್ ವಿಡಿಯೋಸ್ ಅಂತಂದ್ರೆ ನಿಮ್ ಚಾನಲ್ ಅಲ್ಲಿ ಬಹಳಷ್ಟು ದಿನಗಳವರೆಗೆ ಅಂತಂದ್ರೆ ಜಾಸ್ತಿ ಮಾಡೋದು ಅಂತಂದ್ರೆ ಕುಕಿಂಗ್ ಚಾನಲ್ ನವರು ಈ ರೀತಿ ತಪ್ಪುಗಳನ್ನ ಮಾಡ್ತಾರೆ. ಹೊರತುಪಡಿಸಿ ವ್ಲಾಗಿಂಗ್ ಮಾಡೋರು ಮಾಡೋದು ಕಡಿಮೆ. ಈ ಏನು ಫೇಸ್ ತೋರಿಸಲಾರದ ವಿಡಿಯೋಗಳನ್ನ ಮಾಡ್ತೀವಿ, ಜಾಬ್ ಅಪ್ಡೇಟ್ಸ್ ಗಳಾಗಿರ್ಬೋದು ಅಥವಾ ಕುಕಿಂಗ್ ನವರಾಗಿರ್ಬೋದು, ತಮ್ಮ ಫೇಸ್ ನ ತೋರಿಸಲಾರದೆ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋಗಳನ್ನ ಮಾಡ್ಬಿಟ್ಟು ಅಥವಾ ಕೆಲವೊಂದಿಷ್ಟು ಮ್ಯೂಸಿಕ್ ಗಳನ್ನ ಹಾಕ್ಬಿಟ್ಟು ವಾಯ್ಸ್ ಅನ್ನ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಸೊ ಈ ರೀತಿ ಮಾಡೋದು ಅಷ್ಟೊಂದು ಪ್ರಾಬ್ಲಮ್ ಏನಾಗಲ್ಲ. ಬಟ್ ಆದ್ರೆ ನೀವು ಹಾಕುವಂತ ಎಲ್ಲಾ ವಿಡಿಯೋನು ನಿಮ್ ಫೇಸ್ ಇರದೇ ಇದ್ರೆ, ಎಲ್ಲಾ ವಿಡಿಯೋಗಳಲ್ಲಿ ನಿಮ್ ಫೇಸ್ ಇಲ್ಲದೆ ಇದ್ರೆ ನಿಮ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಸೊ ಹಿಂಗಾಗ್ಬಿಟ್ಟು ನೀವು ಅಟ್ಲೀಸ್ಟ್ ಒಂದ್ 10 ವಿಡಿಯೋನ ಮಾಡಿದ್ರೆ ಅದರಲ್ಲಿ ಕನಿಷ್ಠ ಅಂತಂದ್ರೂ ಒಂದು 4ರಿಂದ 5 ವಿಡಿಯೋ ಆದ್ರೂ ನಿಮ್ ಫೇಸ್ ನ ತೋರಿಸ್ಬಿಟ್ಟು ವಿಡಿಯೋಗಳನ್ನ ಮಾಡ್ರಿ. ಸೊ ಇದರಿಂದ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗೋದನ್ನ ತಡಿಬಹುದು, ಜೊತೆಗೆ ಮಾನಿಟೈಸೇಷನ್ ಆಗೋ ತರ ರೂಲ್ಸ್ ಗಳನ್ನ ಫಾಲೋ ಮಾಡಿದಂಗ ಆಗುತ್ತೆ. ಇನ್ನ ಇದನ್ನ ಹೊರತುಪಡಿಸಿಬಿಟ್ಟು ಇಮೇಜ್ ಸ್ವೈಪಿಂಗ್ ವಿತ್ ಮ್ಯೂಸಿಕ್ ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಅಷ್ಟೊಂದು ಜಾಸ್ತಿ ಎಫರ್ಟ್ ಹಾಕಬಾರದು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಇಮೇಜಸ್ ಗಳನ್ನ ಅಂತಂದ್ರೆ ಕೆಲವೊಂದಿಷ್ಟು ಫೋಟೋಗಳನ್ನ ಗೂಗಲ್ ನಿಂದ ಕ್ರಾಪ್ ಮಾಡಿ ತಕೊಂಡಿರ್ತೀವಿ ಅಥವಾ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಒಂದಿಷ್ಟು ಇಮೇಜಸ್ ಗಳನ್ನ ಸ್ವೈಪ್ ಮಾಡ್ತಾ ಅಂತಂದ್ರೆ ಇಮೇಜಸ್ ಗಳನ್ನ ಚೇಂಜ್ ಮಾಡ್ತಾ ಜೊತೆಗೆ ಮ್ಯೂಸಿಕ್ ಅನ್ನ ಆಡ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡೋ ಹಾಗಿಲ್ಲ. ಸೊ ಈ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಮಾನಿಟೈಸೇಷನ್ ಆಗಲ್ಲ. ಸೊ ಇನ್ನ ರಾಯಲ್ಟಿ ಮ್ಯೂಸಿಕ್ಸ್ ಅಂತಂದ್ರೆ ಕೆಲವೊಂದಿಷ್ಟು ಏನು ಮ್ಯೂಸಿಕ್ ಗಳನ್ನ ಅಥವಾ ಕೆಲವೊಂದಿಷ್ಟು ಸಾಂಗ್ಸ್ ಗಳನ್ನ ಏನು ವಿಡಿಯೋ ಜೊತೆಗೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಥವಾ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಗಳನ್ನ ಹಾಕಿರ್ತೀವಿ ವಿಡಿಯೋನಲ್ಲಿ. ಸೊ ಅವು ಕೆಲವೊಂದಿಷ್ಟು ರಾಯಲ್ಟಿ ಮ್ಯೂಸಿಕ್ ಗಳು ಇರ್ತವೆ. ಅಂತಂದ್ರೆ ನೀವು ನಿಮ್ಮ ಒಂದು ವಿಡಿಯೋಗೆ ಹಾಕುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ವಿಡಿಯೋಗಳು ಇನ್ನ ಮುಂಚೆ ಯಾರೋ ಒಬ್ರು ರೆಡಿ ಮಾಡಿರುವಂತ ಮ್ಯೂಸಿಕ್ ಆಗಿದ್ರೆ ಆ ಒಂದು ಮ್ಯೂಸಿಕ್ ಕೆಲವೊಬ್ರು ಲೈಸೆನ್ಸ್ ಇರಲ್ಲ. ಅಂತಂದ್ರೆ ಅವ್ರಿಗೆ ನಾವು ಕೆಲವೊಂದಿಷ್ಟು ರಾಯಲ್ಟಿಯನ್ನ ಕೊಡ್ಬೇಕಾಗುತ್ತೆ. ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಮಿಂದ ಆಗುವಂತ ಕೆಲವೊಂದಿಷ್ಟು ಅರ್ನಿಂಗ್ ಅಲ್ಲಿ ಅವ್ರಿಗೆ ಸಮ್ ಪಾರ್ಟ್ ಆಫ್ ಅರ್ನಿಂಗ್ ಅನ್ನ ಅವ್ರಿಗೂ ಕೂಡ ಕೊಡಬೇಕಾಗತ್ತೆ. ಸೊ ಹಿಂಗಾಗಿಬಿಟ್ಟು ಅದು ಅವರ ಒಂದು ರೂಲ್ಸ್ ಆಗಿರುತ್ತೆ. ಅಥವಾ ಯೂಟ್ಯೂಬ್ ಇಂದ ಸ್ಟ್ಯಾಂಡರ್ಡ್ ಲೈಸೆನ್ಸ್ ಅನ್ನ ಆ ಒಂದು ಮ್ಯೂಸಿಕ್ ಪಡ್ಕೊಂಡಿದ್ರೆ ಸೊ ಅದು ನಮ್ಗೆ ಗೊತ್ತಾಗಲ್ಲ ಯಾವ ಮ್ಯೂಸಿಕ್ ಗಳು ಸ್ಟ್ಯಾಂಡರ್ಡ್ ಲೈಸೆನ್ಸ್ ಗಳನ್ನ ಪಡ್ಕೊಂಡಿದಾವೆ ಅಂತ ಹೇಳ್ಬಿಟ್ಟು. ಸೊ ನಾವು ಯಾವ್ದಾದ್ರು ಒಂದು ಮ್ಯೂಸಿಕ್ ಅನ್ನ ಆಡ್ ಮಾಡಿಬಿಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ಹಿಂಗಾಗಿಬಿಟ್ಟು ಯಾವುದೇ ಮ್ಯೂಸಿಕ್ ಗಳನ್ನ ಬೇರೆ ಮ್ಯೂಸಿಕ್ ಗಳನ್ನ ಯೂಸ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಆಗಿ ನಾವೇನಾದ್ರೂ ಮ್ಯೂಸಿಕ್ ಗಳನ್ನ ಯೂಸ್ ಮಾಡಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಇರುವಂತ ಅಥವಾ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಇರುವಂತ ಕೆಲವೊಂದಿಷ್ಟು ಕಾಪಿರೈಟ್ ಫ್ರೀ ಆಗಿರುವಂತ ಮ್ಯೂಸಿಕ್ ಗಳನ್ನ ಅಥವಾ ಸಾಂಗ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಹುದು. ಸೊ ಇನ್ನ
ಲಾಸ್ಟ್ ಒನ್ ಬಂದ್ಬಿಟ್ಟು ಪೇಡ್ ಸಬ್ಸ್ಕ್ರೈಬರ್ಸ್ ಗೇನಿಂಗ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಗಳನ್ನ ಗೇನ್ ಮಾಡೋದ್ರ ಸಲುವಾಗಿ ನಾವು ಪೇಡ್ ಸಬ್ಸ್ಕ್ರೈಬರ್ಸ್ ಗಳನ್ನ ಗೇನ್ ಮಾಡ್ತಾ ಇರ್ತೀವಿ. ಅಂತಂದ್ರೆ ಸಮ್ ಅಮೌಂಟ್ ಆಫ್ ಮನಿಯನ್ನ ಕೊಟ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಸಲುವಾಗಿ ಯಾರಿಗಾದ್ರೂ ಕೊಡ್ತೀವಿ. ಅಮೌಂಟ್ ಕೊಟ್ಬಿಟ್ಟು ಅವರು 1000 ಸಬ್ಸ್ಕ್ರೈಬರ್ಸ್ ಅನ್ನ ಅಥವಾ 4000 ಅವರ್ಸ್ ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತೀವಿ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಿಂಗಾಗ್ಬಿಟ್ಟು ಅಮೌಂಟ್ ಅನ್ನ ಕೊಟ್ಬಿಟ್ಟು ವಾಚ್ ಟೈಮ್ ಅನ್ನ ಅಥವಾ ಸಬ್ಸ್ಕ್ರೈಬರ್ಸ್ ಗಳನ್ನ ಗೇನ್ ಅಂತಂದ್ರೆ ಪಡ್ಕೊಳ್ಳೋ ಹಾಗಿಲ್ಲ. ಅಕಸ್ಮಾತ್ ಆಗಿ ಆ ರೀತಿ ಪಡ್ಕೊಂಡಲ್ಲಿ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಮಾನಿಟೈಸೇಷನ್ ಆಗಲ್ಲ. ಸೊ ಇದಿಷ್ಟು ರೂಲ್ಸ್ ಗಳಾಗಿತ್ತು. ಇದನ್ನ ಹೊರತುಪಡಿಸಿ ಇನ್ನ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ. ಅದು ಕಾಮನ್ ಆಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಕೆಲವೊಂದಿಷ್ಟು ಹ್ಯಾರಾಸ್ಮೆಂಟ್ ಕಂಟೆಂಟ್ ಆಗಿರ್ಬೋದು ಅಥವಾ ಎನಿಮಲ್ ಅಬ್ಯೂಸಿವ್ ಕಂಟೆಂಟ್ ಆಗಿರ್ಬೋದು. ಅಂತಂದ್ರೆ ಕೆಲವೊಂದಿಷ್ಟು ಎನಿಮಲ್ ಗಳಿಗೆ ತೊಂದರೆ ಕೊಡುವಂತ ಕೆಲವೊಂದಿಷ್ಟು ವಿಡಿಯೋಗಳನ್ನ ಯೂಟ್ಯೂಬ್ ನಲ್ಲಿ ಪೋಸ್ಟ್ ಮಾಡೋ ಹಾಗಿಲ್ಲ. ಅಥವಾ ಅಕಸ್ಮಾತ್ ಆಗಿ ನಾವೇನಾದ್ರೂ ಆ ರೀತಿಯಾಗಿರುವಂತ ಕಂಟೆಂಟ್ ಅನ್ನ ಪೋಸ್ಟ್ ಮಾಡಿದ್ರೆ ಅದು ಯೂಟ್ಯೂಬ್ ರೂಲ್ಸ್ ಗೆ ಅಗೇನೆಸ್ಟ್ ಆಗಿರುತ್ತೆ. ಯೂಟ್ಯೂಬ್ ನವರು ಅದನ್ನ ಕನ್ಸಿಡರ್ ಮಾಡಲ್ಲ. ಜೊತೆಗೆ ನಿಮ್ಮ ಚಾನಲ್ ನ ಮಾನಿಟೈಸೇಷನ್ ಇದ್ರೂ ಕೂಡ ಡಿಮಾನಿಟೈಸ್ ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಆಕ್ಸಿಡೆಂಟಲ್ ವಿಡಿಯೋಗಳು ಅಂತಂದ್ರೆ ಕೆಲವೊಂದಿಷ್ಟು ಬ್ಲಡ್ ರಿಲೇಟೆಡ್ ಅಂತಂದ್ರೆ ಆ ಒಂದು ವಿಡಿಯೋನಲ್ಲಿ ಯಾವ್ದಾದ್ರು ಬ್ಲಡ್ ಆಗಿರ್ಬೋದು, ಈ ರೀತಿ ಏನಾದ್ರು ಸೆನ್ಸಿಟಿವ್ ಆಗಿರುವಂತ ಸನ್ನಿವೇಶಗಳು ಇದ್ರೆ ಆ ರೀತಿ ವಿಡಿಯೋಗಳನ್ನ ಪೋಸ್ಟ್ ಮಾಡೋ ಹಾಗಿಲ್ಲ. ಅಥವಾ ಸೆಕ್ಚುಯಲ್ ಕಂಟೆಂಟ್ ಗಳನ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ಈ ಕೆಲವೊಂದಿಷ್ಟು ರೂಲ್ಸ್ ಗಳು ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರ್ತವೆ. ಸೊ ಇಂಥ ಕೆಲವೊಂದಿಷ್ಟು ರೂಲ್ಸ್ ಗಳಿಗೆ ಒಳಪಟ್ಟು ವಿಡಿಯೋಗಳನ್ನ ಮಾಡ್ರಿ. ಈ ರೀತಿ ವಿಡಿಯೋ ಮಾಡೋದ್ರಿಂದ, ಈ ಕೆಲವೊಂದಿಷ್ಟು ರೂಲ್ಸ್ ಗಳಿಗೆ ಒಳಪಟ್ಟು ವಿಡಿಯೋ ಮಾಡೋದ್ರಿಂದ ಮಾನಿಟೈಸೇಷನ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾ, ಸೊ ಇವತ್ತಿಗೆ ನಾನ್ ಮಾಡಿರುವಂತ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದ್ರು ಯೂಸ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಅಥವಾ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.